ಬ್ರೇಕ್ ಆದ್ಮೇಲೆ ಮತ್ತೆ ಅರುಣೋದಯ ಸುದ್ದಿ. ಹೆಂಡತಿಯನ್ನ ಮಾರಾಟ ಮಾಡಿರುವ ಆರೋಪವನ್ನು ಹೊತ್ತಿರುವ ವ್ಯಕ್ತಿಯನ್ನ ಸಾರ್ವಜನಿಕರು ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಬಿಹಾರ ಮೂಲದ ಶರೀಫ್ ಎಂಬಾತ ಸಂಶಯಾಸ್ಪದವಾಗಿ ಮೊಬೈಲ್ನಲ್ಲಿ ಮಹಿಳೆಯರ ಮಾರಾಟದ ಬಗ್ಗೆ ಮಾತನಾಡುತ್ತಿದ್ದ. ಅನುಮಾನಗೊಂಡ ಸಾರ್ವಜನಿಕರು ಆತನನ್ನ ಬೀದರ್ ನಗರದ ಚೌಬಾರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿ ಶರೀಫ್ ಬೀದರ್ನ ಕಣ್ಣಳ್ಳಿ ಗ್ರಾಮದ ನೂರ್ ಜಹಾನ್ ಎಂಬಾಕೆಯನ್ನ ಮದುವೆಯಾಗಿದ್ದ. ತದನಂತರ ಉತ್ತರ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಮಾರಿದ್ದ ಅನ್ನೋ ಶಂಕೆ ಇತ್ತು. ನೂರ್ ಜಹಾನಳ ಮನೆಯವರು ಉತ್ತರ ಪ್ರದೇಶದಿಂದ ಆಕೆಯನ್ನ ಕರೆದುಕೊಂಡು ಬಂದಿದ್ರು. ಈತ ಬೀದರ್ಗೆ ಬಂದ ಶರೀಫ್ ತನ್ನ ಸ್ನೇಹಿತನೊಂದಿಗೆ ಮಹಿಳೆಯರ ಮಾರಾಟದ ಬಗ್ಗೆ ಮಾತಾಡ್ತಿದ್ದ. ಇದನ್ನ ಕೇಳಿಸಿಕೊಂಡ ಪಬ್ಲಿಕ್ಸ್ ಕಿರಾತಕನನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದೆ. ಬೇಸಿಗೆ ಶುರುವಾಯಿತು. ಯಾರ ಮನೆಗೆ ನೀರು ಬಂತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮೈಸೂರಿನ ಗೌಸಿಯಾ ನಗರದ ನಿವಾಸಿಗಳ ಮನೆಗಳಿಗೆ ನೀರು ಬರೋ ಬದಲಿಗೆ ಸಾವಿರಾರು ರೂಪಾಯಿಗಳ ಬಿಲ್ ಹರಿದು ಬಂದಿದೆ. ಇದು ಇಲ್ಲಿನ ನಿವಾಸಿಗಳ ನಿದ್ದೆಯನ್ನು ಕೆಡಿಸಿದ್ದು, ನೀರು ಸರಬರಾಜು ಇಲಾಖೆ ವಿರುದ್ಧ ಜನರು ಬೀದಿಗಿಳಿದಿದ್ದಾರೆ. ಮೈಸೂರಿನ ಉದಯಗಿರಿ ಬಡಾವಣೆಯ ಗೌಸಿಯಾ ನಗರ, ಕೆಎನ್ ಪುರ ಸೇರಿದಂತೆ 10 ಏರಿಯಾಗಳ ನಿವಾಸಿಗಳಿಗೀಗ ನೀರಿನದ್ದೇ ಚಿಂತೆ. ನೀರು ಸರಬರಾಜು ಇಲಾಖೆ ಮಾಡಿದ ತಪ್ಪಿನಿಂದಾಗಿ ಇಡೀ ಏರಿಯಾದ ನಿವಾಸಿಗಳು ಕಂಗೆಟ್ಟಿದ್ದಾರೆ. ಇಲ್ಲಿರೋ ಬಹುತೇಕ ಕುಟುಂಬಗಳ ಜನ ಬಡವರು. ಅಲ್ಲದೆ ಇಲ್ಲಿನ ಯಾವುದೇ ಮನೆಗಳಿಗೆ ಮೀಟರ್ ಅಳವಡಿಸದಿದ್ರೂ ಪ್ರತಿಯೊಂದು ಮನೆಯವರು ಸಾವಿರಾರು ರೂಪಾಯಿಗಳ ನೀರಿನ ಬಿಲ್ ಕಟ್ಟಬೇಕಿದೆ. ಹಣ ಕಟ್ಟಿಲ್ಲ ಅಂದ್ರೆ ನೀರಿನ ಸಂಪರ್ಕ ಕಡಿತಗೊಳಿಸುವ ಎಚ್ಚರಿಕೆಯನ್ನ ಇಲಾಖೆ ನೀಡಿದೆ. ಮೀಟರ್ ಇಲ್ಲ, ಪೈಪ್ ಹಾಕಿದ್ದಾರೆ, ನಲ್ಲಿ ಇಲ್ಲ, ಬಿಲ್ ಮಾತ್ರ 19,000 ಕೊಟ್ರೆ ನಾವ್ ಹೆಂಗ್ ಕಟ್ಟೋದು? ಯಾವ ತರ ಕಟ್ಟೋದು? ಯಾವ ನಂಬಿಕೆಯಿಂದ ಕಟ್ಟೋದಿಲ್ಲ. ಅವ್ರ ಯಾವ ನಂಬಿಕೆಯಿಂದ ನಮ್ಗೆ ಬಿಲ್ ಕೊಡ್ತಾ ಇದ್ದಾರೆ. ಮೀಟರ್ ಇಲ್ಲದೆ ಅದು ಹೆಂಗೆ 19,000 ನಮ್ಗೆ ಬಿಲ್ ಬರ್ತೈತೆ. 2003-4ನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ನೀರು ಸರಬರಾಜು ಇಲಾಖೆ ಇಲ್ಲಿನ ಮನೆಗಳಿಗೆ ನೀರಿನ ಸಂಪರ್ಕ ಕೊಡೋಕೆ ಮುಂದಾಯಿತು. ಆವಾಗ ಸಾವಿರಾರು ಕುಟುಂಬಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ಮನೆಗಳಿಗೆ ನೀರಿನ ಸಂಪರ್ಕ ಪಡೆದರು. ಅಲ್ಲದೆ ಇಲಾಖೆಯ ಆದೇಶದಂತೆ ದಂಡವನ್ನ ಕಂತಿನ ರೂಪದಲ್ಲಿ ಕಟ್ಟಿ ತೀರಿಸಿದ್ದಾರೆ. ವಿಪರ್ಯಾಸ ಅಂದ್ರೆ ಹಣ ಪೂರ್ತಿ ಪಾವತಿಸಿದ್ರೂ ಮನೆಗಳಿಗೆ ಮೀಟರ್ ಮಾತ್ರ ಬರಲಿಲ್ಲ. ಸರಿಯಾದ ರೀತಿಯಲ್ಲಿ ಅವರಿಗೆ ನಲ್ಲಿ ಕೊಟ್ಟಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. 2005ರಿಂದ ಇವಾಗ ದಿಢೀರ್ನೆ ಬಂದಿವರು 19,000, 20,000, 18,000, 5,000, 8,000 ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬಿಲ್ ಕೊಟ್ಟವ್ರೆ. ಇದು ಯಾವ ಪ್ರಮಾಣದಲ್ಲಿ ಬಿಲ್ ಮಾಡವ್ರೆ ಅನ್ನೋದು ನಮಗೆ ಬಹಳ ಆತಂಕ ಬಂದಿದೆ ಸರ್. ಯಾಕಂತ ಹೇಳಿದ್ರೆ ಮಿನಿಮಮ್ ನೀವು ಕಟ್ಟಬೇಕು, ನೀವೆಲ್ಲ ಮಿನಿಮಮ್ ಕಟ್ಟಬೇಕು ಅನ್ನೋ ಮಾತು 2005ರಲ್ಲಿ ಹೇಳಿದ್ರು. ಮಿನಿಮಮ್ ಅಂದ್ರೆ ಅರ್ಥ ಏನು? ಮೈಸೂರಿನ ಈ ನಿವಾಸಿಗಳ ಮನೆಯಲ್ಲಂತೂ ನೀರು ಬಂತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲಾಖೆ ಕೊಟ್ಟ ಬಿಲ್ನಿಂದ ಇವರ ಮೈನಲ್ಲಿ ಬೆವರು ಬಂದಿರೋದಂತೂ ನಿಜ. ಪುನೀತ್ ಜೊತೆ ಕೃಷ್ಣಕುಮಾರ್, ಜನಶ್ರೀ ನ್ಯೂಸ್, ಮೈಸೂರು. ವಿದೇಶಿಯರು ಭಾರತವನ್ನ ಹಾಗೂ ಭಾರತೀಯ ಸಂಪ್ರದಾಯವನ್ನ, ಸಂಸ್ಕೃತಿಯನ್ನ ಮೆಚ್ಚಿ ಬರ್ತಾರೆ. ಆದರೆ ಭಾರತೀಯ ಸಂಸ್ಕೃತಿಯನ್ನ ಪರೋಕ್ಷವಾಗಿ ಹಾಳು ಮಾಡ್ತಿದ್ದಾರೆ ಅನ್ನೋದು ಕೊಪ್ಪಳದ ಸಾಣಾಪುರ ಕೆರೆಯಲ್ಲಿ ಸಾಬೀತಾಗಿದೆ. ಇಲ್ಲಿ ಬರೋ ವಿದೇಶಿಯರು ಸಾಣಾಪುರ ಕೆರೆಯಲ್ಲಿ ಅರೆಬೆತ್ತಲಾಗಿ ಈಜೋದು, ಮಾದಕ ವಸ್ತುಗಳನ್ನ ಸೇವನೆ ಮಾಡೋದು ಕಾಮನ್ ಆಗ್ಬಿಟ್ಟಿದೆ. ಇದು ಯಾವುದೋ ಕರಾವಳಿ ಪ್ರದೇಶದ ದೃಶ್ಯವಲ್ಲ. ಇದು ಕೊಪ್ಪಳದಲ್ಲಿರುವ ಪುರಾಣ ಪ್ರಸಿದ್ಧ ಸಾಣಾಪುರ ಕೆರೆ. ಸಮೀಪದ ಹಂಪಿ, ಆನೆಗುಂದಿ ನೋಡಲು ಬರುವ ವಿದೇಶಿಯರು ಈ ಕೆರೆಯ ಸೌಂದರ್ಯ ಸವಿಯಲು ಇಲ್ಲಿಗೆ ಬರ್ತಾರೆ. ಹೀಗೆ ಬರುವ ವಿದೇಶಿಯರು ನಾಗರಿಕ ಸಮಾಜದಲ್ಲಿದ್ದೇವೆ ಅನ್ನೋದನ್ನ ಮರೀತಿದ್ದಾರೆ. ನೈಸರ್ಗಿಕವಾಗಿ ಸುಂದರವಾಗಿರುವ ಈ ಕೆರೆಯಲ್ಲಿ ವಿದೇಶಿಯರು ತುಂಡುಡುಗೆ ಉಟ್ಟು ಮೈಮಾಟವನ್ನ ಸೂರ್ಯನ ಬಿಸಿಲಿಗೆ ಒಡ್ಡಿರುವ ದೃಶ್ಯ ಸಾಮಾನ್ಯ. ಈ ಅರೆನಗ್ನ ಸ್ಥಿತಿಯಲ್ಲಿರುವ ಈ ವಿದೇಶಿ ಹುಡುಗಿಯರನ್ನ ನೋಡಲೆಂದೇ ಬಡ್ಡೆ ಹುಡುಗರು ಇಲ್ಲಿಗೆ ಬರ್ತಾರೆ. ಕೆರೆಯಲ್ಲಿ ನೋಡೋಕೆ ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ. ಅದು ಬರೋಕ್ಕೆ ಕಾರಣ ಇಷ್ಟೇ, ಫಾರಿನರ್ಸ್ ಅರೆಬೆತ್ತಲ್ಲೇ ಸ್ನಾನ ಮಾಡ್ತಾರೆ. ಅದು ನೋಡೋಕ್ಕಾಗಿಯೇ ಬರ್ತಾರೆ ಹೊರತಾಗಿ ಬೇರೆ ಅಲ್ಲಿ ಕಾರಣ ಏನು ಇಲ್ಲ. ಸುಮ್ಮನೆ ಹಂಪಿ ಇತ್ತು, ಸಾಣಾಪುರ ಕೆರೆ ನೋಡೋಕ್ಕಂತ ಬಂದಿದ್ದೆ. ಇವರೆಲ್ಲ ಫಾರಿನ್ ಸರ್ ಬಂದ್ಬಿಟ್ಟು ಇಲ್ಲೇ ಸ್ಮೋಕ್ ಮಾಡೋದಾಯ್ತು, ಈ ಅರೆಬೆತ್ತಲೆ ಇರೋದಾಯ್ತು, ಇದೆಲ್ಲ ನೋಡ್ಬಿಟ್ಟು ನಮ್ಮ ಇಂಡಿಯನ್ ಕಲ್ಚರ್ಗೆ ಒಪ್ಪೋದಿಲ್ಲ. ಇಲ್ಲಿ ಬರುವ ವಿದೇಶಿಯರ ಉಡುಗೆ ಬಗ್ಗೆ ಎಷ್ಟೇ ಕಾಮೆಂಟ್ಸ್ ಕೊಟ್ಟರೂ ಸಹ ವಿದೇಶಿಯರು ಮಾತ್ರ ಭಾರತೀಯ ಸಂಸ್ಕೃತಿಯ ಬಗ್ಗೆ ತಮಗೆ ಹೆಮ್ಮೆ ಇದೆ ಅಂತಾರೆ.
first time here in Hampi, in India. Very nice place, very relaxing. We got here to Mogli Guest House. It's very relaxing. One of the best restaurants I've been eating in India. Little Italy, good food. And then every day we come here to the lake. Very relaxing. ಒಟ್ನಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನೋಡಿಯೂ ನೋಡದಂತೆ ಇರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಯಂತ್ ಜೊತೆ ಮೌನೇಶ್ ಬಡಿಗೇರ್, ಜನಶ್ರೀ ನ್ಯೂಸ್, ಕೊಪ್ಪಳ. ದೇಶದಲ್ಲಿ ಈಗ ಉತ್ತರ ಪ್ರದೇಶದ ಚುನಾವಣೋತ್ತರ ಮೈತ್ರಿಯದ್ದೇ ಮಾತು. ಇತ್ತೀಚೆಗಷ್ಟೇ 7 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಮತದಾನ ಮುಗಿದ ಬಳಿಕ ಚುನಾವಣೋತ್ತರ ಸಮೀಕ್ಷೆಯ ವರದಿಗಳು ಪ್ರಕಟವಾಗಿದೆ. ಈ ವರದಿಗಳಲ್ಲಿ ಯಾವೊಂದು ರಾಜಕೀಯ ಪಕ್ಷಗಳಿಗೂ ಸ್ಪಷ್ಟ ಬಹುಮತ ಬರುತ್ತೆ ಎಂಬುದಿಲ್ಲ. ಹೀಗಾಗಿ ಎಲ್ಲಾ ಪಕ್ಷಗಳು ಮೈತ್ರಿಯ ಮಾತುಗಳನ್ನಾಡ್ತಿದೆ. ಅದರಲ್ಲೂ ಬಿಎಸ್ಪಿ ಮೈತ್ರಿಗೆ ಕಾಂಗ್ರೆಸ್ ಆಸಕ್ತಿಯನ್ನು ವಹಿಸಿದೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿಯೇ ಒಮ್ಮತ ಇಲ್ಲ. ಕೇಂದ್ರ ಸಚಿವ ಬೇಣೆ ಪ್ರಸಾದ್ ವರ್ಮಾ ಮೊದಲಿಗೆ ಮಾಯಾವತಿ ಜೊತೆ ಕೈ ಜೋಡಿಸುವ ಮಾತನಾಡಿದ್ರು. ಇದು ಅವರ ಸ್ವಂತ ಅಭಿಪ್ರಾಯ ಅಂತ ಯುಪಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಪ್ರಮೋದ್ ತಿವಾರಿ ಮತ್ತೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಶೀದ್ ಅಲ್ವಿ ತಿರಸ್ಕರಿಸಿದ್ದಾರೆ. ಇನ್ನು ಚುನಾವಣೋತ್ತರ ಮೈತ್ರಿ ಕುರಿತು ಮಾತನಾಡಿದ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್, ನಾವು ಸಮಾಜವಾದಿ ಪಕ್ಷವನ್ನು ಬೆಂಬಲಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅಂದ ಮಾತ್ರಕ್ಕೆ ಆನೆ ಜೊತೆ ಸವಾರಿಯೂ ಇಲ್ಲ ಅಂತಿದ್ದಾರೆ. 2002ರಲ್ಲಿ ನಾವು ಅವರೊಂದಿಗೆ ಅತ್ಯಂತ ಕೆಟ್ಟ ಅನುಭವ ಹೊಂದಿದ್ದೇವೆ. ನಾವು ಪುನಃ ಯಾಕೆ ಮೈತ್ರಿಗೆ ಹೋಗಬೇಕು ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಬಹುಮತ ಪಡೆದಿದ್ರೆ ಬೇರೆ ಯಾವುದೇ ಪಕ್ಷವನ್ನು ಬೆಂಬಲಿಸುವ ಬದಲು ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಬಿಜೆಪಿ ಮಾತ್ರ ಇದುವರೆಗೂ ತುಟಿಕ್ ಪಿಟಿಕ್ ಅನ್ನದೇ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ. ಈಗ ಬುಲೆಟ್ ನ್ಯೂಸ್. ಗಾಜಿಯಾಬಾದ್ನಲ್ಲಿ 5 ಸುಪಾರಿ ಹಂತಕರ ಬಂಧನ. ತಂದೆ ಮಗನ ಹತ್ಯೆಗೆ 30 ಲಕ್ಷ ಪಡೆದಿದ್ದ ಪಾತಕಿಗಳ ಸೆರೆ. ಬಂಧಿತರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ವಶ. ಬೌದ್ಧ ದೇವಾಲಯದ ಜವಾಬ್ದಾರಿ ಹೊತ್ತ ಪುರಾತತ್ವ ಇಲಾಖೆ. ಕುಶಿನಗರದ ಮಹಾಪರಿನಿರ್ವಾಣ ದೇವಾಲಯದ ಹೊಣೆ ಸರ್ಕಾರಕ್ಕೆ. ಅಹಿಂಸಾ ತತ್ವ ಅನುಯಾಯಿಗಳ ಅಧೀನದಲ್ಲಿದ್ದ ಪವಿತ್ರ ಕೇಂದ್ರಕ್ಕೆ ಹೊಸ ಆಡಳಿತ. ಮುಂಬೈ ರೋಡ್ಗೆ ಇಳಿದ ಹಳೆ ಸುಂದರಿಯರು. ವಾಣಿಜ್ಯ ನಗರಿಯಲ್ಲಿ ವಿಂಟೇಜ್ ಕಾರ್ ರ್ಯಾಲಿ. ಕುತೂಹಲದಿಂದ ವೀಕ್ಷಿಸಿದ ಕಾರು ಪ್ರಿಯರು. ಬೀದಿ ಬದಿಯಲ್ಲಿ ಓಲ್ಡ್ ಮಾಡೆಲ್ ಕಾರುಗಳ ದರ್ಬಾರ್. ತಾಯ್ನಾಡಿಗೆ ಮರಳಿದ ಆಸೀಸ್ನಲ್ಲಿ ಸೋತು ಸುಣ್ಣವಾದ ಕ್ರಿಕೆಟ್ ತಂಡ. ಮುಂಬೈನ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದ ಟೀಂ ಇಂಡಿಯಾ. ಮೀಡಿಯಾ ಮುಂದೆ ಬಾಯ್ ಬಿಡದ ಆಟಗಾರರು. ಎಎಫ್ಸಿ ಕಪ್ಗೆ ಭಾರತ ಫುಟ್ಬಾಲ್ ತಂಡ ಪ್ರಕಟ. 2 ಹೊಸ ಮುಖಗಳ ಪರಿಚಯ. 23 ಸದಸ್ಯರ ಪಟ್ಟಿ ಪ್ರಕಟಿಸಿದ ತರಬೇತುದಾರ ಸವಿಯೋ ವಡೈರಾ. ತಜಿಕಿಸ್ತಾನ್ ಭಾರತದ ಮೊದಲ ಎದುರಾಳಿ. ರ್ಯಾಪ್ ಮೇಲೆ ನಟಿ ತಾರಾ ಶರ್ಮಾ ಮಾದಕ ನಡೆ. ಲ್ಯಾಕ್ಮಿ ಫ್ಯಾಷನ್ ವೀಕ್ನಲ್ಲಿ ಭರ್ಜರಿ ಕ್ಯಾಟ್ವಾಕ್. ವಿಭಿನ್ನ ಡ್ರೆಸ್ನಲ್ಲಿ ಬ್ಯೂಟಿಗಳ ಚೆಲುವಿನ ಚಿತ್ತಾರ. ಪ್ರೇಕ್ಷಕರ ಸಡಗರ. ಅರುಣೋದಯ ಸುದ್ದಿ ಮುಂದುವರಿತೆ ಒಂದು ಬ್ರೇಕ್ ನಂತರ.